ಸಂತೋಷ್ ಅವರ ಆರೋಗ್ಯದ ಬಗ್ಗೆ ವೈದ್ಯರು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಸಂತೋಷ್ ಈಗ ಚೇತರಿಸಿಕೊಂಡಿದ್ದಾರೆ ಅಂತ ಮಾಹಿತಿ ಕೊಡ್ತಿದ್ದಾರೆ. 2-3 ದಿನದಲ್ಲಿ ಡಿಸ್ಚಾರ್ಜ್ ಮಾಡ್ತೀವಿ ಅಂದ್ರು ಡಾಕ್ಟರ್ಸ್. ಬ್ರೇಕಿಂಗ್ ನ್ಯೂಸ್. ಎನ್.ಆರ್. ಸಂತೋಷ್ ನಿನ್ನೆ ರಾತ್ರಿ ಅಡ್ಮಿಟ್ ಆದರು. ಅದಾದಮೇಲೆ ನಿದ್ರೆ ಮಾತ್ರೆಯನ್ನು ತಗೊಳ್ತಿದ್ರು ಅವರು. ಇದೀಗ ಔಟ್ ಆಫ್ ಡೇಂಜರ್. ಸುದ್ದಿಗೋಷ್ಠಿ ನಡೆಸಿದ್ದಾರೆ. 2-3 ದಿನದಲ್ಲಿ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಕೂಡ ಈಗ MS ರಾಮಯ್ಯ ಆಸ್ಪತ್ರೆ ವೈದ್ಯರು ತಿಳಿಸಿದ್ದಾರೆ. ಎನ್.ಆರ್. ಸಂತೋಷ್ಗೆ ನಿದ್ರೆ ಸಮಸ್ಯೆ ಇತ್ತು. ಸಂತೋಷ್ ಆಗಾಗ್ಗೆ ನಿದ್ರೆ ಮಾತ್ರೆಯನ್ನು ತಗೊಳ್ತಾ ಇದ್ರು. MS ರಾಮಯ್ಯ ಆಸ್ಪತ್ರೆ ವೈದ್ಯರು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಇದೀಗ ICU ಸ್ಪೆಷಲಿಸ್ಟ್ ಡಾಕ್ಟರ್ ದೀಪಕ್ ಸುದ್ದಿಗೋಷ್ಠಿ ನಡೆಸಿದ್ರು. ಆತ್ಮಹತ್ಯೆ ಯತ್ನದ ಬಗ್ಗೆ ಕೌನ್ಸಿಲಿಂಗ್ ಬೇಕಾದರೆ ಮಾಡ್ತೀವಿ ಅಂತ ಕೂಡ ವೈದ್ಯರು ಹೇಳಿದ್ದಾರೆ. ಮಾಡಿ 1 ಡೇ ಅಬ್ಸರ್ವೇಷನ್ ಮಾಡಿ ಇನ್ನು 1 ಅಥವಾ 2 ದಿವಸದಲ್ಲಿ ಡಿಸ್ಚಾರ್ಜ್ ಕೂಡ ಮಾಡ್ತೀವಿ. ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ. ಅದು ನಿದ್ದೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್, ಅದು ಆಲ್ಪ್ರೋಜಲಾಮ್ ಅಂತೇಳಿ. ಆರಾಮಾಗಿದ್ದಾರೆ, ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿದ್ದಾರೆ, ವೈಫ್ ಎಲ್ಲ ಮಾತಾಡಿದ್ದಾರೆ. ಅಂದ್ರೆ ಎಷ್ಟು ಟ್ಯಾಬ್ಲೆಟ್ಸ್ ನಾವು ಈಗ ಸೆನ್ಸಿಟಿವ್ ಪಾಯಿಂಟ್ ಪೂರ್ತಿ ಅವ್ರದ್ದು ಹಿಸ್ಟ್ರಿ ಕೇಳಲಿಕ್ಕೆ ಸ್ವಲ್ಪ ಕಷ್ಟ. ಯೂಸ್ ಡಿಮಾಂಡ್ ಎಲ್ಲರ ಹತ್ರ ಒಂದು ವೀಕ್ ಪಾಯಿಂಟ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸ್ಟೆಬಿಲೈಸ್ ಆಗಲಿ, ಆಮೇಲೆ ಬೇಕಾದ್ರೆ ಕೇಳ್ತೀವಿ. ಕೌನ್ಸಿಲಿಂಗ್ ಬೇಕಾದ್ರೆ ಕೌನ್ಸಿಲಿಂಗ್ ಮಾಡ್ತೀವಿ. ಬಂದಾಗ ಸ್ವಲ್ಪ ಮಂಕಿದ್ರು. ಸೊ ಯಾವಾಗ ಮಂಕಿರುತ್ತೆ, ಸೊ ಅವ್ರ ಹಿಸ್ಟ್ರಿನೂ ಕೊಟ್ಟರು. ಅವ್ರ ವೈಫ್ ಕೊಟ್ಟಿದ್ದು ಹಿಸ್ಟ್ರಿ ಪ್ರಕಾರ ನಿದ್ದೆ ಮಾತ್ರೆ ತೊಗೊಂಡಿದ್ದಾರೆ ಅಂಥೇಳಿ. ಅವಾಗ ತಕ್ಷಣ ಟ್ರೀಟ್ಮೆಂಟ್ ಇನಿಷಿಯೇಟ್ ಮಾಡಿ ಪ್ಲಸ್ ಏನೇನು ಬೇಕೋ ಇನ್ವೆಸ್ಟಿಗೇಷನ್ಸ್ನೆಲ್ಲ ಕಳಿಸಿ ಆ್ಯಂಟಿಡೋಟ್ ಎಲ್ಲ ಕೊಟ್ಟ ಮೇಲೆ ಅವರ ರಿಕವರಿ ಆಗಿ ಸೊ ಇನ್ನು 1 ಅಥವಾ 2 ದಿವಸ. ಅದು ಈಗಲೇ ತತ್ಕ್ಷಣಕ್ಕೆ ಹೇಳಕ್ಕೆ ಬರಲ್ಲ. ಬಟ್ ಇದೇ ಥರ ಇಂಪ್ರೂವ್ಮೆಂಟ್ ಬಂದರೆ ಪ್ರಾಬಬ್ಲಿ ಇನ್ನು 1 ಅಥವಾ 2 ದಿವಸದಲ್ಲಿ ಡಿಸ್ಚಾರ್ಜ್ ಮಾಡಿ. ಎನ್.ಆರ್. ಸಂತೋಷ್ ಆತ್ಮಹತ್ಯೆ ಯತ್ನ ಕೇಸ್. ಸಂತೋಷ್ ಅವ್ರ ಮೇಲೆ FIR ದಾಖಲು ಮಾಡ್ತಿದ್ದಾರೆ. ಆತ್ಮಹತ್ಯೆ ಯತ್ನ ಆರೋಪದಡಿ ಕೇಸ್ ದಾಖಲು. ಬ್ರೇಕಿಂಗ್ ನ್ಯೂಸ್. ಯಾರೇ ಆದರೂ ಅಷ್ಟೇ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಕೇಸ್ ದಾಖಲಾಗೇ ಆಗುತ್ತೆ, FIR ಆಗುತ್ತೆ. ಅವರ ಪತ್ನಿ ಜಾಹ್ನವಿ ಹೇಳಿಕೆ ಆಧಾರದ ಮೇಲೆ ಇದೀಗ FIR ದಾಖಲಾಗ್ತಿದೆ. ಸದಾಶಿವನಗರ ಠಾಣೆ ಪೊಲೀಸರಿಂದ ಹೇಳಿಕೆ ಪಡ್ಕೊಂಡ್ರು. FIR ದಾಖಲು ಮಾಡ್ತಿದ್ದಾರೆ. ಆತ್ಮಹತ್ಯೆಗೆ ಕಾರಣರಾದ ತನಿಖೆಗೆ ಮುಂದಾಗಿದ್ದಾರೆ. ಏನೇನು ರೀಸನ್ ಅಂತ ಪೊಲೀಸರು ಕೂಡ ಇದೀಗ. ಇನ್ನು ಡಿಸ್ಚಾರ್ಜ್ ಆದ ಬಳಿಕ ಸಂತೋಷ್ ಹೇಳಿಕೆಯನ್ನು ಪಡ್ಕೋತಾರೆ ಪೊಲೀಸರು ಕೂಡ. ಬಿಕಾಸ್ ಇನ್ನೂ ಅವರು ಆ ಥರ ಹೇಳಿಕೆ ಕೊಡುವಷ್ಟು ಶಕ್ತರಲ್ಲ ಅಂತ ಈಗಾಗಲೇ ಡಾಕ್ಟರ್ಸ್ ಕೂಡ ಪೊಲೀಸರಿಗೆ ರಿಪೋರ್ಟ್ ಕಳಿಸ್ಕೊಟ್ಟಿರೋದ್ರಿಂದ ಅವರು ಕೂಡ ಪೂರ್ಣ ಪ್ರಮಾಣದಲ್ಲಿ ಅವರು ಹುಷಾರಾಗಬೇಕು, ಡಿಸ್ಚಾರ್ಜ್ ಆಗಬೇಕು, ಅವರು ಕಂಪ್ಲೀಟಾಗಿ ಕಾನ್ಷಿಯಸ್ಸಲ್ಲಿ ಇರಬೇಕು. ಆ ತದನಂತರದಲ್ಲಿ ಹೇಳಿಕೆಯನ್ನು ಪಡ್ಕೊಳ್ಳೋರಿದ್ದಾರೆ. FIR ದಾಖಲಾಗಿದೆ ಪತ್ನಿ ಜಾಹ್ನವಿ ಅವರ ಹೇಳಿಕೆ ಪ್ರಕಾರ. ಹೀಗಾಗಿ ಆ ಕೇಸ್ ಮುಂದಿನ ಭಾಗ ಅಂದರೆ ಸಂತೋಷ್ ಎನ್ಕ್ವೈರಿ ಮಾಡೋದು. ಪದೇ ಪದೇ ಕಾಡೋದೇನಪ್ಪ ಅಂದರೆ ಈ ಸೂಯಿಸೈಡ್ ಮಾಡ್ಕೊಳ್ಳೋದಕ್ಕೆ ಕಾರಣ ಆದರೂ ಏನು, ಟ್ರೈ ಮಾಡೋದಕ್ಕೆ ಕಾರಣ ಆದರೂ ಏನು, ಮುಂದಿನ ಎಲೆಕ್ಷನ್ ಟಿಕೆಟ್ಗೆ ಸಂತೋಷ್ ಏನಾದರೂ ಕೇಳಿಕೊಂಡಿದ್ದರಾ, ಅರಸೀಕೆರೆ ಕ್ಷೇತ್ರದಿಂದ ಟಿಕೆಟ್ ಕೇಳಿದ್ರಾ ಸಂತೋಷ್ ಅನ್ನುವ ಕ್ವಶನ್ ಕೂಡ ಒಂದು ಕಾರಣದಲ್ಲಿ ಶುರುವಾಗುತ್ತೆ. ಬ್ರೇಕಿಂಗ್ ನ್ಯೂಸ್. ಟಿಕೆಟ್ ವಿಚಾರಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾರಾ ಅಂತ ಕೂಡ ಅನ್ಸಿರ್ಬೋದು ನೋಡ್ತಿರೋರಿಗೆ. ಅರಸೀಕೆರೆಯಿಂದ ಇನ್ನೊಬ್ಬರು ಟಿಕೆಟ್ಗೆ ಆಕಾಂಕ್ಷಿಯಾಗಿದ್ದಾರೆ. ಅರಸೀಕೆರೆಯಿಂದ ಮರಿಸ್ವಾಮಿ ಟಿಕೆಟ್ ಆಕಾಂಕ್ಷಿಯಲ್ಲೊಬ್ಬರು. ಇವತ್ತು ಬೆಳಗ್ಗೆ CM ಭೇಟಿ ಮಾಡಿದ್ದಾರೆ. ಮರಿಸ್ವಾಮಿ ಕೂಡ ಇದೇ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ವಿಜಯೇಂದ್ರ ಸಂತೋಷ್ ಆತ್ಮಹತ್ಯೆ ಯತ್ನಕ್ಕೆ ಟಿಕೆಟ್ ವಿಚಾರ ಕಾರಣವಲ್ಲ. CM ಭೇಟಿ ಬಳಿಕ ವಿಜಯೇಂದ್ರ ಕೂಡ ಇದಕ್ಕೆ ಸ್ಪಷ್ಟನೆ ಕೊಟ್ಟರು. ಬ್ರೇಕಿಂಗ್ ನ್ಯೂಸ್. ಒಂದು ಕಡೆ ವಿಡಿಯೋ ವಿಚಾರ ಪ್ರಸ್ತಾಪ ಆಗ್ತಾ ಇದೆ DK ಶಿವಕುಮಾರ್ ಅವರಿಂದ, ಇನ್ನೊಂದು ಕಡೆ ಅವರ ಹುದ್ದೆ ವಿಚಾರ ಪ್ರಸ್ತಾಪ ಆಗ್ತಿದೆ ಮಗದೊಂದು ಕಡೆಯಿಂದ. ಪೊಲಿಟಿಕಲ್ ಡೆವಲಪ್ಮೆಂಟ್ ಅಂತ ಇನ್ನೊಂದು ಕಡೆ ಅವರ ಪತ್ನಿ ಹೇಳ್ತಿದ್ದಾರೆ. ಮಗದೊಂದು ಕಡೆ ಅರಸೀಕೆರೆಯ ಮುಂದಿನ ಟಿಕೆಟ್ ಆಕಾಂಕ್ಷಿ ಮರಿಸ್ವಾಮಿ ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ. ಈ ನಡುವೆ ವಿಜಯೇಂದ್ರ ಅವರು ಟಿಕೆಟ್ ಬಗ್ಗೆ ಅಲ್ಲ ಅಂತ ಅವರು ಸ್ಪಷ್ಟನೆ ಕೊಡ್ತಿದ್ದಾರೆ. ಹಾಗಾಗಿ ಬೇರೆ ಬೇರೆ ಆಯಾಮಗಳು ತೆರೆದುಕೊಳ್ತಾ ಇದೆ. 1 2 3 4 ಅಂತ. ಇದಕ್ಕೆಲ್ಲ ಫೈನಲ್ ಆನ್ಸರ್ ಸಿಗಬೇಕು ಅಂದರೆ ಸಂತೋಷ್ ತಮ್ಮ ಸ್ಟೇಟ್ಮೆಂಟನ್ನು ಕೊಡಬೇಕು. ಅದಕ್ಕೆ ಅವರು ಹುಷಾರಾಗಬೇಕು, ಪೂರ್ಣ ಪ್ರಮಾಣದಲ್ಲಿ ಕಾನ್ಷಿಯಸ್ ಬರಬೇಕು. ಹಾಗಾಗಿ ಇನ್ನೊಂದು 24 ಗಂಟೆ ಮುಖ್ಯಮಂತ್ರಿಗಳು ನಾಳೆ ಶಿವಮೊಗ್ಗಗೆ ಹೋಗಿ ವಾಪಸ್ ಬಂದು ಸೋಮವಾರ ಬೇರೆ ತಲೆನೋವು ಜೊತೆಗೆ ಇದು ಶುರುವಾದರೂ ಕೂಡ ಆಶ್ಚರ್ಯ ಇಲ್ಲ.
ಸೊ ಹಾಗಾಗಿ ಸಂತೋಷ್ ಹೇಳಿಕೆ ಈಗ ಮತ್ತಷ್ಟು ಬೆಳವಣಿಗೆ ಮತ್ತು ಮತ್ತಷ್ಟು ಕುತೂಹಲವನ್ನು ಗ್ಯಾರಂಟಿ ಪಡ್ಕೊಳ್ಳುತ್ತೆ. ಈ ವಿಚಾರದ ಬಗ್ಗೆ ವಿಜೇಂದ್ರ ಅವರು ಮಾತಾಡಿದ್ದಾರೆ.